ಸಿಎಂ ಸ್ಥಾನದಿಂದ ಬಿಎಸ್ವೈರನ್ನ ಬದಲಾಯಿಸಿದ್ರೆ ಬಿಜೆಪಿಗೆ ಉಳಿಕಾಲವೇ ಇಲ್ವಾ? ಯಡಿಯೂರಪ್ಪ ಬದಲು ಯಾರಿಗೆ ಪಟ್ಟ ಕೊಡಿ ಅಂದ್ರು ಶ್ರೀಗಳು. ಗುಡುಕ್ತಾ ಇದ್ದ ಸೈನಿಕ ಏಕಾಏಕಿ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಬಿಎಸ್ವೈ ಬದಲಾವಣೆ ಆದ್ರೆ ಯಾರಿಗೆ ಸ್ಥಾನ ಕೊಡಿ ಅಂತಿದ್ದಾರೆ ಶ್ರೀಗಳು. ಬಿಎಸ್ವೈ ಕೆಳಗಿಳಿದ್ರೆ ಬಿಜೆಪಿಗೆ ಕಠಿಣ ಸ್ಥಿತಿ ಬರುತ್ತಾ? ರಾಜಾಹುಲಿ ಪರ ಯಾರೆಲ್ಲ ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ರು? ನೋಡೋಣ ಸಿಎಂಗೆ ಬೆಂಬಲ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೊಳದಮಠದ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿ, ನಾಯಕತ್ವ ಬದಲಾವಣೆ ಆಗುವುದಾದ್ರೆ ವೀರಶೈವರಿಗೆ ಮಣೆ ಹಾಕಿ ಅಂತ ಒತ್ತಾಯಿಸಿದರು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ವೀರಶೈವ ಸಮುದಾಯದವರಿಗೆ ಸಿಎಂ ಹುದ್ದೆ ನೀಡಬೇಕು, ಅರವಿಂದ್ ಬೆಲ್ಲದ್ ಅಥವಾ ಯಾರನ್ನಾದರೂ ಸಿಎಂ ಮಾಡಲಿ ಅಂತ ಹೇಳಿದ್ರು. ನಾವು ಯಾರ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. ವೀರಶೈವ ಧರ್ಮ ಉಳಿಸುವುದಕ್ಕಾಗಿ ನಮ್ಮ ಹೋರಾಟ ಅಂತ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿ ಹೇಳಿದ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ಬದಲಾವಣೆ ಬಗ್ಗೆ ಬಿರುಗಾಳಿ ಮೇಲೇಳುತ್ತಿದ್ದಂತೆಯೇ ಸ್ವಾಮೀಜಿಗಳ ಬೆಂಬಲವೂ ಹೆಚ್ಚಾಗ್ತಿದೆ. ಟಿವಿ9 ಜೊತೆ ಮಾತನಾಡಿದ ದಿಂಗಾಲೇಶ್ವರ ಶ್ರೀ, ರಾಜ್ಯದ ಎಲ್ಲಾ ಸ್ವಾಮೀಜಿಗಳು ಯಡಿಯೂರಪ್ಪ ಇರಲಿ ಎನ್ನುತ್ತಿದ್ದಾರೆ. ಬೇರೆ ಬೇರೆ ಪಕ್ಷದವರು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಅಂತಿದ್ದಾರೆ ಅಂತ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಅಧಿಕಾರದಿಂದ ಕೆಳಗಿಳಿಸೋ ವಿಚಾರದಲ್ಲಿ ಬೆಳ್ಳಾವಿ ಕಾರದೇಶ್ವರ ಮಠದ ವೀರಬಸವ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಸಿಎಂ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಬಿಜೆಪಿಗೆ ಕಠಿಣ ಸ್ಥಿತಿ ಬರುತ್ತೆ ಅಂತ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ವೀರಬಸವ ಸ್ವಾಮೀಜಿ ಈ ಹೇಳಿಕೆ ನೀಡಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರಿಗೆ ಅನ್ಯಾಯ ಮಾಡಲಾಗ್ತಿದೆ. 4 ಬಾರಿ ಸಿಎಂ ಆಗಿದ್ದಾಗಲೂ ಅವರಿಗೆ ಮಾನಸಿಕವಾಗಿ ಕಿರುಕುಳ ಆಗಿದೆ. ಯಡಿಯೂರಪ್ಪ ಪೂರ್ಣಾವಧಿ ಅಧಿಕಾರ ನಡೆಸಲು ಬಿಡಬೇಕು ಎಂದು ಸ್ವಾಮೀಜಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಯಡಿಯೂರಪ್ಪರನ್ನ ಕೆಳಗಿಳಿಸಬಾರದು ಅಂತ ಶ್ರೀಶೈಲ ಸಾರಂಗ ಮಠದ ಸಾರಂಗಾದೇಶ್ವರ ಜಗದ್ಗುರುಗಳು ಹೇಳಿದ್ರು. ಕಲಬುರಗಿ ನಗರದಲ್ಲಿ ಮಾತನಾಡಿದ ಶ್ರೀಗಳು, ಯಡಿಯೂರಪ್ಪ 40 ವರ್ಷಗಳಿಂದ ಬಿಜೆಪಿ ಕಟ್ಟಿ ಬೆಳೆಸಿದವರು. 2 ವರ್ಷ ಅವರೇ ಸಿಎಂ ಆಗಿ ಮುಂದುವರಿಯಬೇಕು. ಒಂದ್ ವೇಳೆ ಯಡಿಯೂರಪ್ಪ ಬದಲಾವಣೆ ಮಾಡುವ ಕಠಿಣ ನಿಲುವು ಕೈಗೊಂಡಿದ್ದೇ ಆದ್ರೆ ಉತ್ತರ ಕರ್ನಾಟಕದವರಿಗೆ ಅವಕಾಶ ನೀಡಿ ಅಂತ ಸಾರಂಗಾದೇಶ್ವರ ಶ್ರೀಗಳು ಹೇಳಿದ್ರು. ನಾಯಕತ್ವ ಬದಲಾವಣೆ ಖಚಿತ ಎಂಬ ಮಾತುಗಳ ಬೆನ್ನಲ್ಲೇ ಯಡಿಯೂರಪ್ಪ ವಿರೋಧಿ ಬಣದಿಂದ ಮುಂದಿನ ಕುರ್ಚಿ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರನ್ನೇ ಸಿಎಂ ಆಗಿ ಆಯ್ಕೆ ಮಾಡುವಂತೆ ಪಟ್ಟು ಹಿಡಿದಿದ್ದು ಬಸವನಗೌಡ ಯತ್ನಾಳ್ ಹೈಕಮಾಂಡ್ಗೂ ಒತ್ತಡ ಹಾಕಿದ್ದಾರಂತೆ. ಸಂಘ ಪರಿವಾರದ ಹಿನ್ನೆಲೆ ಉಳ್ಳ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದವರನ್ನೇ ಆಯ್ಕೆ ಮಾಡಿದ್ರೆ ಯಡಿಯೂರಪ್ಪ ಬಣಕ್ಕೆ ಮತ್ತೆ ಹಿನ್ನಡೆಯಾಗುತ್ತೆ. ತಮ್ಮದೇ ಲೆಕ್ಕಾಚಾರ ವರ್ಕೌಟ್ ಆಗುವ ವಿಶ್ವಾಸದಲ್ಲಿ ಯತ್ನಾಳ್ ಇದ್ದಾರೆ. ಸಿಎಂ ಬದಲಾವಣೆ ವಿಚಾರ ಚಾಲ್ತಿಗೆ ಬರ್ತಿದ್ದಂತೆಯೇ ಬಿಎಸ್ವೈ ವಿರೋಧಿ ಬಣದ ಅರವಿಂದ್ ಬೆಲ್ಲದ್ ವಾರಣಾಸಿಗೆ ತೆರಳಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ ಬೆಂಗಳೂರಿನಿಂದ ವಾರಣಾಸಿಗೆ ಬೆಲ್ಲದ್ ತೆರಳಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಮೊನ್ನೆಯಷ್ಟೇ ಸಚಿವ ಮುರುಗೇಶ್ ನಿರಾಣಿ ವಾರಣಾಸಿಗೆ ಹೋಗಿ ಬಂದಿದ್ರು. ಈಗ ಹುಬ್ಬಳ್ಳಿ, ಧಾರವಾಡ, ಪಶ್ಚಿಮ ಕ್ಷೇತ್ರದ ಶಾಸಕ ಬೆಲ್ಲದ್ ತೆರಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ನಾನು ನನ್ನ ಕ್ಷೇತ್ರದ ಕಾರ್ಯಗಳಿಗಾಗಿ ದೆಹಲಿಗೆ ಬಂದಿದ್ದೇನೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತೇನೆ. ನಾಯಕತ್ವದ ಬದಲಾವಣೆ ಬಗ್ಗೆ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಆದರೆ ಈವರೆಗೂ ಹೈಕಮಾಂಡ್ ನಾಯಕರು ಈ ಬಗ್ಗೆ ಏನೂ ಹೇಳಿಲ್ಲ. ಹೈಕಮಾಂಡ್ ನಾಯಕರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದರು. ಮುಖ್ಯಮಂತ್ರಿ ರೇಸ್ನಲ್ಲಿರುವ ಮುರುಗೇಶ್ ನಿರಾಣಿ ಕೂಡ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೈಕಮಾಂಡ್ ಸೂಚನೆ ನೀಡಿದೆ. ಹೀಗಾಗಿ ಮಂಡ್ಯದ ಬೇಬಿ ಬೆಟ್ಟಕ್ಕೆ ಭೇಟಿ ನೀಡುವುದನ್ನು ಗಣಿ ಸಚಿವ ನಿರಾಣಿ ಮುಂದೂಡಿದ್ದಾರೆ. ಬೇಬಿ ಬೆಟ್ಟಕ್ಕೆ ಭೇಟಿ ನೀಡಿದ್ರೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಅಂತ ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ವದಂತಿ ಹೆಚ್ಚಾದ ಬೆನ್ನಲ್ಲೇ ವೀರಶೈವ ಲಿಂಗಾಯತ ಯುವ ಬ್ರಿಗೇಡ್ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಯಾವುದೇ ಮತದಾರರು ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪನವರು ಮೂಲ ಕಾರಣ. ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡಿದ್ರೆ ಬಿಜೆಪಿ ನಷ್ಟ ಅನುಭವಿಸಬೇಕಾಗುತ್ತೆ ಅಂತ ವೀರಶೈವ ಲಿಂಗಾಯತ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಮಹೇಶ್ ವಾರ್ನ್ ಮಾಡಿದ್ದಾರೆ.
ಸಿಎಂ ಬಿಎಸ್ವೈಗೆ ಮಠಾಧಿಪತಿಗಳೇ ಶ್ರೀರಕ್ಷೆಯಾಗೋದಕ್ಕೆ ಕಾರಣ ಏನು? ಏಕಾಏಕಿ ಬಿಜೆಪಿ ಶಾಸಕಾಂಗ ಸಭೆ ರದ್ದಾಗಿದ್ದೇಕೆ? ಭೋಜನಕೂಟ ಏರ್ಪಡಿಸಿದ್ರೆ ಯಾರೆಲ್ಲ ಗೈರಾಗಲಿದ್ದಾರೆ? ನೋಡೋಣ ಸಿಎಂಗೆ ಶ್ರೀರಕ್ಷೆ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಬಿಎಸ್ವೈ ಪಟ್ಟಕ್ಕೆ ಇನ್ನೇನು ಕುತ್ತು ಬಂದೇ ಬಿಡ್ತು ಅನ್ನುವಷ್ಟರಲ್ಲಿ ರಾಜಹುಲಿ ರಕ್ಷಣೆಗೆ ಮಠಾಧೀಶರು ಮುಂದೆ ಬಂದಿದ್ದಾರೆ. ಬಿಎಸ್ವೈಗೆ ಮಠಾಧೀಶರು ಸಪೋರ್ಟ್ ಮಾಡ್ತಾ ಇದ್ದು, ಒಬ್ಬರಾದ ಮೇಲೊಬ್ಬರು ಮಠಾಧೀಶರು ಬಂದು ಸಿಎಂರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದಾರೆ. ಏಕಾಏಕಿ ರಾಜ್ಯದಲ್ಲಾದಂತಹ ಈ ಬೆಳವಣಿಗೆಯಿಂದಾಗಿ ಹೈಕಮಾಂಡ್ ಕೂಡ ವಿಚಲಿತವಾಗಬಹುದು. ಇದನ್ನ ಹೈಕಮಾಂಡ್ ಯಾವ ರೀತಿ ಗಮನಿಸ್ತಾ ಇದೆ ಅನ್ನೋದು ಕೂಡ ಕುತೂಹಲವಾಗಿದೆ. ಯಡಿಯೂರಪ್ಪ ಸಿಎಂ ಕುರ್ಚಿ ಬದಲಾವಣೆ ಆಗಲಿದೆ ಅನ್ನೋ ಮಾತು ಕೇಳಿ ಬಂದ ಬೆನ್ನಲ್ಲೇ ಹಲವು ಮಠಾಧೀಶರು ಸಿಎಂ ಬಿಎಸ್ವೈ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ರಾಜ್ಯ ಹುಲಿಗೆ ಕಾವಿ ಪಡಿಯ ಕಾವಲಾಗಿ ನಿಂತಿದೆ. ಸಿಎಂ ಹುದ್ದೆಯಿಂದ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಪರಿಸ್ಥಿತಿ ಕೈಮೀರುತ್ತೆ ಅನ್ನೋ ಸಂದೇಶ ರವಾನೆಯಾಯ್ತಾ, ಅಥವಾ ಬಿಎಸ್ವೈರ ಚೆಕ್ಮೇಟ್ಗೆ ನಿಜಕ್ಕೂ ಹೈಕಮಾಂಡ್ ಪತ್ರಗುಟ್ಟಿ ಬಿಡ್ತಾ ಅನ್ನೋ ಹಲವು ಅನುಮಾನಗಳು ಮೂಡಿವೆ. ಸಿಎಂ ಬಿಎಸ್ವೈರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಅಂತ ಪಟ್ಟು ಹಿಡಿದಿರುವಂತಹ ಸ್ವಾಮೀಜಿಗಳು ಯಡಿಯೂರಪ್ಪ ಪರ ನಿಂತಿದ್ದಾರೆ. ಸಿಎಂ ನಿವಾಸಕ್ಕೆ ಇವತ್ತು ಸಹ ಹಲವು ಸ್ವಾಮೀಜಿಗಳು ಭೇಟಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಕೆಲ ಸ್ವಾಮೀಜಿಗಳು ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ನಿನ್ನೆಯಷ್ಟೇ ಡಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಿಎಂ ಬಿಎಸ್ವೈರನ್ನ ಭೇಟಿಯಾಗಿದ್ರು. ಇನ್ನು ಜುಲೈ 25ರಂದು ಸಿಎಂ ನೇತೃತ್ವದಲ್ಲಿ ನಡೆಯಬೇಕಾಗಿದ್ದಂತಹ ಶಾಸಕಾಂಗ ಪಕ್ಷದ ಸಭೆ ದಿಢೀರಂತ ರದ್ದಾಗಿದೆ. ಆದರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ಭೋಜನಕೂಟ ನಡೆಯಲಿದೆ. ಈ ಡಿನ್ನರ್ ಪಾರ್ಟಿಯಲ್ಲಿ ನಡೆಯಲಿರುವಂತಹ ಚರ್ಚೆಗಳು ಏನೇನು ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಏಕಾಏಕಿ ಕ್ಯಾನ್ಸಲ್ ಆಗಿದ್ದಾದ್ರೂ ಯಾಕೆ ಅನ್ನೋದು ಕೂಡ ಅಚ್ಚರಿ ಮೂಡಿಸಿದೆ. ಇನ್ನು ಡಿನ್ನರ್ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಅನ್ನೋದು ಕೂಡ ಚರ್ಚೆಗೀಡು ಮಾಡಿದೆ. ಬಿಜೆಪಿ ಶಾಸಕಾಂಗ ಪಕ್ಷ ಸಭೆ ದಿಢೀರಂತ ರದ್ದಾಗಿದ್ರೂ ಸಹ ಭಾನುವಾರದ ಭೋಜನಕೂಟ ನಡೆಯಲಿದೆ. ಸಂಜೆ 7:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ನಡೆಯಲಿದ್ದು, ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದ್ದಕ್ಕೆ ಸಿಎಂ ಬಿಎಸ್ವೈ ಊಟದ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಈ ಭೋಜನಕೂಟಕ್ಕೆ ಬಿಜೆಪಿ ಶಾಸಕರು ಆಗಮಿಸ್ತಾ ಇದ್ದು, ಇದರಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕೌತುಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಬದಲಾವಣೆ ವಿಚಾರದ ಬೆನ್ನಲ್ಲೇ ದಿಢೀರಂತ ಶಾಸಕಾಂಗ ಸಭೆಯನ್ನ ಬಿಜೆಪಿ ಹೈಕಮಾಂಡ್ ರದ್ದು ಮಾಡಿದೆ. ಆದರೆ ಶಾಸಕಾಂಗ ಸಭೆಗೂ ಸಿಎಂ ಬದಲಾವಣೆಗೂ ಸಂಬಂಧ ಇಲ್ಲ ಅಂತ ಸಿಎಂ ಬಿಎಸ್ವೈರ ವಿರೋಧಿ ಬಣ ಹೇಳ್ತಾ ಇದೆ. ಸಿಎಂ ಆಯ್ಕೆ ಮಾಡಲು ಶಾಸಕಾಂಗ ಸಭೆ ಅವಶ್ಯಕತೆ ಇದೆ, ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಶಾಸಕಾಂಗ ಸಭೆ ಅವಶ್ಯಕತೆಯೂ ಇಲ್ಲ ಅಂತ ವಿರೋಧಿ ಬಣ ಹೇಳ್ತಾ ಇದ್ದು, ಹೀಗಾಗಿ ಶಾಸಕಾಂಗ ಸಭೆಯನ್ನ ರದ್ದು ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ ಅನ್ನೋ ಸುಳಿವು ಸಿಕ್ಕಿದ್ದೇ ತಡ. ಬಿಎಸ್ವೈ ಆಪ್ತ ರೇಣುಕಾಚಾರ್ಯ ದೆಹಲಿ ಯಾತ್ರೆ ಶುರು ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಕೂಗು ಕೇಳಿ ಬಂದ ಬೆನ್ನಲ್ಲೇ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ದೆಹಲಿಗೆ ತೆರಳಿದ್ದಾರೆ. ಆದರೆ ರೇಣುಕಾಚಾರ್ಯ ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದ್ಯಾಕೆ, ಯಾರನ್ನ ಭೇಟಿಯಾಗ್ತಿದ್ದಾರೆ, ಅಲ್ಲಿ ಹೋಗಿ ಅವರು ಮಾಡ್ತಾ ಇರುವಂತಹ ಕಾರ್ಯ ಸಾಧನೆಯಾದ್ರೂ ಏನು ಅನ್ನೋದೇ ಇದೀಗ ಕೇಸರಿ ಪಡೆಯಲ್ಲಿ ಚರ್ಚೆಗೀಡು ಮಾಡ್ತಿದೆ. ಇಷ್ಟು ದಿನ ಯಡಿಯೂರಪ್ಪರನ್ನ ಬೆಂಬಲಿಸ್ತಾ ಇದ್ದಂತಹ ಶಾಸಕ ರೇಣುಕಾಚಾರ್ಯ ದೆಹಲಿ ಭೇಟಿ ನೀಡ್ತಾ ಇದ್ದು, ಬಿಎಸ್ವೈರನ್ನ ಬೆಂಬಲಿಸಿ ರೇಣುಕಾಚಾರ್ಯ ಪೇಚಿಗೆ ಸಿಲುಕಿದ್ದಾರೆ ಎನ್ನಲಾಗ್ತಿದೆ. ಅತಿಯಾಗಿ ಯಡಿಯೂರಪ್ಪನನ್ನ ಬೆಂಬಲಿಸಿದಂತಹ ರೇಣುಕಾಚಾರ್ಯ ಸಿಎಂ ಬದಲಾವಣೆ ಸುದ್ದಿಗೆ ಬೆಚ್ಚಿ ಬಿದ್ದಿದ್ದಾರೆ. ಹೈಕಮಾಂಡ್ ಅವಕೃಪೆಗೆ ಒಳಗಾಗ್ತೀನಿ ಅನ್ನೋ ಭಯದಲ್ಲಿ ರೇಣುಕಾಚಾರ್ಯ ಇದ್ದಾರೆ. ಹೀಗಾಗಿ ಕೇಂದ್ರ ಸಚಿವರನ್ನ ಭೇಟಿಯಾಗಲು ಯತ್ನಿಸಿದ್ದಾರೆ. ಸಿಎಂ ಬಿಎಸ್ವೈರ ಪಕ್ಕಾ ಶಿಷ್ಯ ಅಂತಲೇ ಬಿಂಬಿಸಿಕೊಂಡಿರುವಂತಹ ಶಾಸಕ ಎಂಪಿ ರೇಣುಕಾಚಾರ್ಯ ಈಗ ಆಗಿರುವಂತಹ ಡ್ಯಾಮೇಜ್ ಪ್ಯಾಚಪ್ಗೆ ಮುಂದಾಗಿದ್ದಾರೆ. ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯಿಂದಾಗಿ ಒಂದು ವೇಳೆ ಯಡಿಯೂರಪ್ಪ ನಾಯಕತ್ವ ಬದಲಾವಣೆಯಾದರೂ ಸಹ ನನ್ನನ್ನು ಕಡೆಗಣಿಸಬಾರದು ಅಂತ ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಅತಿಯಾಗಿ ಬಿಎಸ್ವೈ ಜೊತೆ ಗುರುತಿಸಿಕೊಂಡಿದೆ, ತನಗೆ ಮುಳುವಾಗಬಹುದಾ ಎಂಬ ಭಯದಲ್ಲಿ ರೇಣುಕಾಚಾರ್ಯ ಇದ್ದಾರೆ ಎನ್ನಲಾಗಿದೆ. ನಾಯಕತ್ವ ಬದಲಾವಣೆ ಜ್ವಾಲೆ ಬೆನ್ನಲ್ಲೇ ರಾಮುಲು ದೆಹಲಿಗೆ ತೆರಳಿದ್ದೇಕೆ? ಯಡಿಯೂರಪ್ಪಗೆ ಅನ್ಯ ಪಕ್ಷದವರು ಬೆಂಬಲ ನೀಡೋಕೆ ಕಾರಣ ಏನು? ಸರ್ಕಾರ ಬೀಳೋದು ಗ್ಯಾರಂಟಿ ಅಂತ ಎಚ್ಚರಿಸಿದ್ಯಾರು? ನೋಡೋಣ ಶ್ರೀಶಕ್ತಿ ನ್ಯೂಸ್ ಟಾಪ್ 9 ನಲ್ಲಿ. ನಾಯಕತ್ವ ಬದಲಾವಣೆ ಆಗಬಾರದು ಅಂತ ಸಿಎಂ ಬಿಎಸ್ವೈ ಪರ ಹಲವು ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ದಾರೆ. ಇದರ ಬೆನ್ನಲ್ಲೇ ಕಾಗಿನೆಲೆ ಗುರುಪೀಠದ ಹೊಸದುರ್ಗ ಈಶ್ವರಾನಂದ ಸ್ವಾಮೀಜಿ ಸಹ ಯಡಿಯೂರಪ್ಪ ಪರ ಬ್ಯಾಟ್ ಬೀಸಿದ್ದು, 2 ವರ್ಷ ಪೂರ್ಣಾವಧಿ ಪೂರೈಸಲು ಸಿಎಂಗೆ ಅವಕಾಶ ಕೊಡಬೇಕು ಎಂದಿದ್ದಾರೆ. ರೈತ ನಾಯಕ ಯಡಿಯೂರಪ್ಪ ಬಹುದೊಡ್ಡ ಸಮುದಾಯದಿಂದ ಬಂದವರು ಅಂತ ಹಾಡಿ ಹೊಗಳಿದ್ದಾರೆ.
ರಾಜ್ಯ ರಾಜಕಾರಣ ಸಂಚಲನ ಮೂಡಿಸಿರುವಂತಹ ಬದಲಾವಣೆ ಕಿಚ್ಚು ನಿಧಾನವಾಗಿ ದೆಹಲಿಗೆ ಶಿಫ್ಟ್ ಆಗ್ತಿದೆ. ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳುತ್ತಾ ಇದ್ದು ಗುಟ್ಟು ಬಿಟ್ಕೊಡ್ತಿಲ್ಲ. ಈ ನಡುವೆ ಸಚಿವ ಶ್ರೀರಾಮುಲು ಕೂಡ ದೆಹಲಿಗೆ ತೆರಳಿದ್ದಾರೆ. ಒಬ್ಬರೇ ಬೆಳಗ್ಗೆ 5:30 ವಿಮಾನದಲ್ಲಿ ತೆರಳಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ದೆಹಲಿಗೆ ಹೋಗಿ ಬರ್ತೇನೆ ಅಂತ ನಿನ್ನೆ ರಾತ್ರಿ ಆಪ್ತರೊಂದಿಗೆ ಹೇಳಿದ್ರಂತೆ. ಈ ಬೆನ್ನಲ್ಲೇ ಇಂದು ಬೆಳಗ್ಗೆ ಸಚಿವ ಶ್ರೀರಾಮುಲು ದೆಹಲಿಗೆ ಹಾರಿದ್ದಾರೆ. ಸಿಎಂ ಬದಲಾವಣೆಗೆ ಮಠಾಧೀಶರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಬಿಎಸ್ವೈ ಬದಲಾವಣೆ ಮಾಡಬಾರದು ಅಂತ ಮನಗೂಳಿಯ ಹಿರೇಮಠದ ಪೀಠಾಧಿಪತಿ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿ ಮಾತನಾಡಿದ ಶ್ರೀಗಳು, ಸಿಎಂ ಕೋವಿಡ್ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ಯಡಿಯೂರಪ್ಪ ಉತ್ತಮ ಕೆಲಸ ಮಾಡಿದ್ದಾರೆ. ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ಸದ್ಯ ನಾವ್ಯಾರ ಜೊತೆಗೂ ಮಾತನಾಡಿಲ್ಲ, ಆದ್ರೂ ಅವರಿಗೆ ಮನಗೂಳಿ ಮಠದಿಂದ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಹಿಂದೆ ಸಿಎಂ ಬದಲಾವಣೆ ಮಾಡಬೇಕು ಅಂತ ಕೂಡಲ ಸಂಗಮ ಶ್ರೀಗಳು ಒತ್ತಾಯಿಸಿದ್ದ ವಿಚಾರದ ಬಗ್ಗೆ ಮಾತನಾಡಿದಂತಹ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ಕೂಡಲ ಸಂಗಮ ಶ್ರೀಗಳ ಹೇಳಿಕೆ ಬಗ್ಗೆ ಹೆಚ್ಚಿಗೆ ಮಾತನಾಡಲ್ಲ. ಅವರು ಹೈಕಮಾಂಡ್ ವರೆಗೂ ಹೋಗ್ತಾರೆ, ಡೆಲ್ಲಿವರೆಗೂ ಹೋಗ್ತಾರೆ. ಅವರ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸಿಎಂ ಬಿಎಸ್ವೈ ಬದಲಾವಣೆ ಮಾಡಬಾರದೆಂದು ವಿಪಕ್ಷ ನಾಯಕರ ಬೆಂಬಲದ ವಿಚಾರದ ಬಗ್ಗೆಯೂ ಪ್ರತಿಕ್ರಿಯಿಸಿದ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ಯಡಿಯೂರಪ್ಪ ಎಲ್ಲಾ ಪಕ್ಷಗಳ ಮುಖಂಡರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಕಾಂಗ್ರೆಸ್ನ ಎಂಬಿ ಪಾಟೀಲ್, ಶಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪಗೆ ಬೆಂಬಲಿಸಿದ್ದು ಯೋಗ್ಯವಾಗಿದೆ. ಅವರ ನಡುವೆ ಉತ್ತಮ ಒಡನಾಟವಿದೆ ಅಂತ ಮನಗೂಳಿಯ ಹಿರೇಮಠದ ಪೀಠಾಧಿಪತಿ ಸಲಹೆ ನೀಡಿದ್ದಾರೆ. ಇತ್ತ ಸಿಎಂ ಬಿಎಸ್ವೈ ಪರ ಧಾರವಾಡ ಮುರುಘಾಮಠ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಿದ್ದು, ಯಡಿಯೂರಪ್ಪ ಕೈಬಿಟ್ರೆ ಸರ್ಕಾರ ಬೀಳುವುದು ಗ್ಯಾರಂಟಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪನಂತ ಸಿಎಂ ಸಿಗೋದು ಕಷ್ಟ. ಅವರನ್ನ ಉಳಿಸಿಕೊಳ್ಳಲು ನಾವೆಲ್ಲ ಪ್ರಯತ್ನ ಮಾಡಲೇಬೇಕು. ಯಡಿಯೂರಪ್ಪ ಕೈಬಿಟ್ರೆ 6 ತಿಂಗಳಲ್ಲಿ ಸರ್ಕಾರ ಡಮ್ ಅನ್ನುತ್ತೆ. ಬಿಎಸ್ವೈ ಬದಲಿಸದೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಕರ್ನಾಟಕದ ಬಿಜೆಪಿಗೆ ಅವರು ಅಡಿಪಾಯ ಇದ್ದಂತೆ ಅಂತ ಧಾರವಾಡದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ವೀರೇಂದ್ರ ಪಾಟೀಲ್ರಿಗೆ ಆದಂತೆ ಬಿಎಸ್ವೈಗೆ ಆಗಬಾರದು ಅಂತ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿದ್ರು. ಪ್ರಾಣಕ್ಕೆ ಪ್ರಾಣ ಕೊಟ್ಟು ಬಿಜೆಪಿ ಬೆಳೆಸಿದ ನಾಯಕರಿವರು. ಅವರಿಂದಲೇ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿದೆ. ಹೀಗಾಗಿ ಅವರನ್ನ ಬದಲಿಸುವುದಿಲ್ಲ. ಈ ಬೆಳವಣಿಗೆಯಿಂದಾಗಿ ಬಿಎಸ್ವೈಗೆ ನೋವಾಗಿದೆ. ಊರಿಗೆ ಉಪಕಾರ ಮಾಡಬಾರ್ದು, ಹೆಣಕ್ಕೆ ಶೃಂಗಾರ ಮಾಡಬಾರ್ದು ಅನ್ನೋ ಹಾಗೆ ಅವರಿಗಾಗಿದೆ ಅಂತ ಧಾರವಾಡದಲ್ಲಿ ಮುರುಘಾಮಠದ ಸ್ವಾಮೀಜಿ ಹೇಳಿದ್ರು. ಒಂದ್ ವೇಳೆ ಯಡಿಯೂರಪ್ಪರನ್ನ ಬದಲಾವಣೆ ಮಾಡಿದ್ರೆ ಬಿಜೆಪಿಗೆ ನಷ್ಟ ಎಂದಂತಹ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ಹಿಂದೆ 2013ರಲ್ಲಿ ಆದಂತೆ ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಬಿಎಸ್ವೈ ಬದಲಾವಣೆ ಮಾಡಬಾರದೆಂಬ ಕೋರಿಕೆ ಇಟ್ಟಿದ್ದಾರೆ. ಬಿಎಸ್ವೈ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು. ಬಿಎಸ್ವೈ ಹೊರತಾಗಿ ಲಿಂಗಾಯತ ನಾಯಕರಿದ್ದಾರೆ. ಆದ್ರೆ ಇವರಷ್ಟು ಹಿರಿಯರಲ್ಲ. ಯಡಿಯೂರಪ್ಪ ಇದೀಗ ರಾಜನಾಗಿದ್ದಾರೆ. ಅವರನ್ನ ಕೆಳಗಿಳಿಸಿ ಬೇರೆಯವರನ್ನ ರಾಜನನ್ನಾಗಿಸುವುದು ಸರಿಯಲ್ಲ ಅಂತ ಹೇಳಿದ್ರು.